ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 83. ಏನಾಯಿತು ನನ್ನ ಸ್ವೀಟ್ ಹಾರ್ಟ್ಗೆ? ಯಾರಾದರೂ ನಿನ್ನ ಏನಾದರೂ ಅಂದ್ರ? ಇವತ್ತು ಯಾಕೆ ತುಂಬ ಸಪ್ಪಗಾಗಿಬಿಟ್ಟಿದ್ಯಾ ಎಂದು ಕೇಳಿ ಅವಳನ್ನು ಅಕ್ಕರೆಯಿಂದ ತನ್ನ ತೋಳುಗಳಲ್ಲಿ ಬಂಧಿಸಿ ಮುತ್ತಿನ ಮಳೆಗರಿಯುತ್ತಾ ವಿಚಾರಿಸಿಕೊಂಡಿದ್ದ ಸಿದ್ಧಾಂತ್. ನಂಗೆ ಯಾಕೋ ತುಂಬ ಬೇಜಾರು ಸಿದ್ಧಾಂತ್, ನನಗೆ ಫುಲ್ ಟೈಮ್ ಜಾಬ್ ಕೊಡಿಸು. ಸಿದ್ಧಾಂತ್ಗೆ ತೀವ್ರ ನಿರಾಸೆ ಮಾಡಿದೆ ಎಂಬ ನೋವು ಅವಳನ್ನು ಕಾಡುತ್ತಿತ್ತು. ಸನಿಹಾ ಮಲಗಿಬಿಟ್ಟಿದ್ದಳು. ಮಧ್ಯಾಹ್ನ ಊಟವಾದ ಬಳಿಕ ಸಂಜೆ ಕಾಫಿ ಮಾಡಿ ಕುಡಿದಿದ್ದಳಷ್ಟೇ. ಹೊಟ್ಟೆ ಹಸಿವಾಗುತ್ತಿತ್ತು. ಆದರೂ ರಾತ್ರಿ ಊಟ ಮಾಡದೆ ಮಲಗಿಕೊಂಡು ಬಿಟ್ಟಿದ್ದಳು. ಸಿದ್ಧಾಂತ್ ಅಡಿಗೆ ಮನೆಗೆ ಹೋಗಿ ನೋಡಿದರೆ ಅಡಿಗೆ ಮಾಡಿದ ಕುರುಹುಗಳೇನೂ ಕಾಣಿಸಲಿಲ್ಲ. ಅವಳು ತನ್ನ ಮೇಲೆ ಮುನಿಸಿಕೊಂಡಿದ್ದರಿಂದ ಈಗ ಬಾಗಿಲು ಹಾಕಿಕೊಂಡಿದ್ದಳಲ್ಲ, ಬಾಗಿಲು ತೆರೆಯುವುದಿಲ್ಲವೆಂದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅವನು ಬೇಗ ಅಡಿಗೆ ಮಾಡತೊಡಗಿದ. ಅವನು ಅಡಿಗೆ ಮಾಡಿ ಮುಗಿಸಿ ಬಂದು ಕೀ ಬಳಸಿ ಡೋರ್ ಲಾಕ್ ಓಪನ್ ಮಾಡಿದಾಗ ಸನಿಹಾ ಚಳಿ ಜ್ವರದಲ್ಲಿ ನರಳುತ್ತಾ ಮಲಗಿದ್ದಳು. ಅವಳ ಹಣೆ ಮುಟ್ಟಿ ನೋಡಲು ಅವಳ ಮೈ ಕೆಂಡದಂತೆ ಸುಡುತ್ತಿತ್ತು. ಅವನು ಹಣೆ ಮುಟ್ಟಿ ನೋಡಿದಾಗ ನಿಧಾನವಾಗಿ ಕಣ್ಣು ತೆರೆದಿದ್ದಳು ಸನಿಹಾ. ಹಣೆಯ ಮೇಲೆ ಹಿತವಾದ ಸ್ಪರ್ಶ ಅವಳ ಮನಸ್ಸಿಗೆ ಹಾಯೆನಿಸಿತು. ಆದರೆ ಅವಳು ತನ್ನ ಮುಖದಲ್ಲಿ ಅದನ್ನು ವ್ಯಕ್ತಪಡಿಸದೆ, ಈಗ ಇಲ್ಲಿಗ್ಯಾಕೆ ಬಂದೆ? ಹೋಗು, ನನ್ನ ಮುಟ್ಬೇಡ ಎಂದು ಹೇಳಿದಳು. ಈಗಲೂ ಅವಳ ನಾಲಿಗೆ ಹರಿತವಾಗಿಯೇ ಇತ್ತು. ನರಳುವಿಕೆಯ ಮಧ್ಯೆ ಸ್ವರ ತೂರಿ ಬಂದಿತ್ತು. ಸಾಮಾನ್ಯವಾಗಿ ಅನಾರೋಗ್ಯವಿದ್ದಾಗ ಯಾರಾದರೂ ತಮ್ಮ ಬಳಿ ಕುಳಿತಿರಲಿ ಎಂದು ಸನಿಹಾಳ ಮನಸ್ಸು ಬಯಸುತ್ತಿತ್ತು. ಸುಲೋಚನಾ ಅವರಿಗೆ ವಿಷಯ ತಿಳಿದಿದ್ದರೆ ಬರುತ್ತಿದ್ದರೇನೋ, ಆದರೆ ಸನಿಹಾ ಅವರಿಗೆ ಕರೆ ಮಾಡಿ ತಿಳಿಸಿರಲಿಲ್ಲ. ಸಾನು, ನಿನ್ನ ಮೈ ಕೆಂಡದ ಹಾಗೆ ಸುಡ್ತಾ ಇದೆ. ಈಗ ನೀನು ನಂಗೇನು ಹೇಳಬೇಕಾಗಿಲ್ಲ. ಸಂಜೆ ಮನೆಗೆ ಬಂದ ಮೇಲೆ ಏನಾದರೂ ತಿಂದ್ಯೋ ಇಲ್ವೋ? ನಾನೀಗ ಅಡಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಊಟ ಮಾಡು. ಆಮೇಲೆ ನಾವಿಬ್ಬರು ಡಾಕ್ಟರ್ ಹತ್ರ ಹೋಗಿ ಬರೋಣ. ತುಂಬ ಲೇಟಾದರೆ ಕ್ಲಿನಿಕ್ ಕ್ಲೋಸ್ ಆಗಿಬಿಡುತ್ತೆ. ಏನು ಹೇಳಿದ್ರು ಅದನ್ನು ಕೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಸಾನು, ಮನುಷ್ಯನಿಗೆ ಹಠ ಇರಬೇಕು, ಆದರೆ ನಿನ್ನಷ್ಟಲ್ಲ. ಹಾಗೆ ಹೇಳುತ್ತಾ ಸಿದ್ಧಾಂತ್ ಅವಳ ಕತ್ತನ್ನು ಮುಟ್ಟಿ ನೋಡಿದ. ಅಲ್ಲಿ ಮೈಬಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಎಂದು ಅರಿವಾಯಿತು ಸಿದ್ಧಾಂತ್ಗೆ. ನೀನು ಎಷ್ಟು ಹೊತ್ತಿಗೆ ಒದ್ದೆಯಾಗಿ ಬಂದಿದ್ದು? ಅವಳನ್ನು ಪ್ರಶ್ನಿಸಿದ ಸಿದ್ಧಾಂತ್. ಸಂಜೆ 4 ಗಂಟೆ ಆಗಿರಬಹುದೇನೋ. ತಕ್ಷಣವೇ ಅವನು ಗಂಟೆ ನೋಡಿಕೊಂಡ. ರಾತ್ರಿ 9 ಗಂಟೆ ಕಳೆದಿತ್ತು. ಬೇಗ ಬಟ್ಟೆ ಬದಲಾಯಿಸ್ಕೊ, ನಾವೀಗಲೇ ಕ್ಲಿನಿಕ್ಕಿಗೆ ಹೋಗಿ ಬರಬೇಕು ಎಂದು ಹೇಳುತ್ತಾ ಅವಳ ಉತ್ತರಕ್ಕೂ ಕಾಯದೆ ವಾರ್ಡ್ರೋಬ್ನಿಂದ ಅವಳ ಡ್ರೆಸ್ ತೆಗೆದುಕೊಟ್ಟ ಸಿದ್ಧಾಂತ್. ಇವರು ಡಾಕ್ಟರ್ ಕ್ಲಿನಿಕ್ಗೆ ತಲುಪುವ ವೇಳೆ ಇನ್ನೂ 4 ಪೇಷಂಟ್ಗಳು ಕಾಯುತ್ತಿದ್ದುದರಿಂದ ಡಾಕ್ಟರ್ ಇದ್ದಾರೆ ಎಂದು ಮನವರಿಕೆಯಾಯಿತು ಸಿದ್ಧಾಂತ್ಗೆ. ಇವರ ಸರದಿ ಬಂದಾಗ ವೈದ್ಯರು ಸನಿಹಾಳನ್ನು ಪರೀಕ್ಷಿಸಿ, ಗಾಬರಿಯಾಗುವಂಥದ್ದು ಏನೂ ಇಲ್ಲ, 102 ಡಿಗ್ರಿ ಜ್ವರ ಇದೆ. ಮನೆಗೆ ಹೋದ ಮೇಲೆ ಹಣೆಗೆ ತಣ್ಣೀರ ಪಟ್ಟಿ ಇಡಿ, 3 ದಿನಕ್ಕೆ ಔಷಧಿ ಬರೆದು ಕೊಟ್ಟಿದ್ದರು. ಮನೆಯಲ್ಲೇ ಇರಲಿ, ರೆಸ್ಟ್ ಮಾಡಲಿ. 3 ದಿನ ಆದಮೇಲೂ ಜ್ವರ ಬರ್ತಾ ಇದ್ರೆ ನನಗೆ ಬಂದು ತೋರಿಸಿ, ಇಲ್ಲಾಂದರೆ ಬೇಡ ಎಂದು ತಿಳಿಸಿದರು. ಮನೆಗೆ ಬರುತ್ತಲೇ ಅವಳಿಗೆ ಗಂಜಿ ಕುಡಿಸಿ ಬಲವಂತದಿಂದ ಔಷಧಿ ತಿನ್ನಿಸಿದ್ದ ಸಿದ್ಧಾಂತ್. ಬಳಿಕ ಅವಳ ಹಣೆಗೆ ತಣ್ಣೀರ ಪಟ್ಟಿ ಇಟ್ಟ. ಔಷಧಿ ಸೇವಿಸಿ 1 ಗಂಟೆ ಕಳೆದ ಬಳಿಕ ಜ್ವರದ ಪ್ರಭಾವ ಕಡಿಮೆಯಾಗತೊಡಗಿತ್ತು. ಅವಳ ಮೈ ಬೆವರತೊಡಗಿತು. ಅಂದು ರಾತ್ರಿ ಇಡೀ ಅವಳನ್ನು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದ ಸಿದ್ಧಾಂತ್ ಮತ್ತೆರಡು ದಿನ ಆಫೀಸ್ಗೆ ರಜಾ ಹಾಕಿ ಅವಳನ್ನು ಅಕ್ಕರೆಯಿಂದ ಆರೈಕೆ ಮಾಡಿದ್ದ. 2 ದಿನಗಳಾಗುತ್ತಲೇ ಅವಳಿಗೆ ಜ್ವರ ಬಿಟ್ಟಿತ್ತು. ದಿನಗಳು ಉರುಳಿದವು. ಸನಿಹಾಳ ಅಂತಿಮ ಪರೀಕ್ಷೆಯೂ ಕಳೆದಿತ್ತು. ಅವಳ ರಿಸಲ್ಟ್ ಬಂದು 2 ತಿಂಗಳಾಗುತ್ತಲೇ ಅವಳ ಭಾವ ಕೆಲಸ ಮಾಡುತ್ತಿದ್ದ ಅದೇ ಪ್ರೈವೇಟ್ ಕಾಲೇಜ್ನಲ್ಲಿ ಅವಳಿಗೂ ಕೆಲಸ ಸಿಕ್ಕಿತ್ತು. ಸಂಬಳ ಕಡಿಮೆಯಾದರೂ ಅವಳು ಲೆಕ್ಚರರ್ ಆಗಿ ಕೆಲಸ ಮಾಡುವ ಅವಳ ಆಸೆ ಈಡೇರಿತ್ತು. ರಾಜಶೇಖರ್ ಅವರ ಸೆರೆವಾಸ ಮುಂದುವರಿದಿತ್ತಲ್ಲ. ಜೈಲಿನಲ್ಲಿ ರಾಜಶೇಖರ್ ಅವರು ಮಾನಸಿಕವಾಗಿ ತುಂಬ ಜರ್ಜರಿತರಾಗಿ ಬಿಟ್ಟಿದ್ದರು. ಸ್ವಂತ ಅಳಿಯನನ್ನೇ ಕೊಲೆ ಮಾಡಲು ಯತ್ನಪಟ್ಟಿದ್ದಾರೆ. ರಾಜಶೇಖರ್ ಎಂಬ ಕಾರಣಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಕೋರ್ಟ್ನ ಅಂತಿಮ ತೀರ್ಪು ಹೊರಬರುತ್ತಿದ್ದಂತೆಯೇ ರಾಜಶೇಖರ್ ಅವರು ಅತೀವ ದುಃಖದಿಂದ ತಮ್ಮ ಎದೆ ಹಿಡಿದುಕೊಂಡು ಕುಸಿದು ಕುಳಿತು ಬಿಟ್ಟಿದ್ದರು. ಅವರ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಅವರಿಗೆ ತಮ್ಮ ನೋವು ಕಷ್ಟಗಳನ್ನು ಹಂಚಿಕೊಳ್ಳಲು ಈಗ ಯಾರೂ ಇರಲಿಲ್ಲ. ಅಂದವರಿಗೆ ಮತ್ತೊಮ್ಮೆ ಲಘು ಹೃದಯಾಘಾತವಾಗಿ ಬಿಟ್ಟಿತ್ತು. ಆ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಸಾರಿಕಾಗೆ ಮುದ್ದಾದ ಹೆಣ್ಣು ಮಗು ಜನಿಸಿದ್ದಳು. ಮನೆಗೆ ಮೊದಲ ಮಗುವಾದ್ದರಿಂದ ಎಲ್ಲರಿಗೂ ತುಂಬ ಸಂತೋಷವಾಗಿತ್ತು. ಅಕ್ಕನ ಮಗುವನ್ನು ಎಷ್ಟು ಮುದ್ದಿಸಿದರೂ ಕಡಿಮೆ ಎನಿಸುತ್ತಿತ್ತು ಸನಿಹಾಗೆ. ಅವಳಿಗೆ ಕಾಲೇಜ್ಗೆ ರಜಾ ಇದ್ದಾಗಲೆಲ್ಲ ಅಕ್ಕನ ಮನೆಗೆ ಓಡಿ ಬರುತ್ತಿದ್ದಳು ಸನಿಹಾ. ಅದನ್ನು ಕಂಡು ಸಾರಿಕಾ, ಮೊದಲು ನಮ್ಮ ಮನೆಗೆ ಬಾ ಅಂತ 10 ಸಲ ಹೇಳಿದರೆ ಒಮ್ಮೆ ಬರ್ತಾ ಇದ್ದೆ, ಆದರೆ ಈಗ ನಾನು ಕರೆಯೋದೇ ಬೇಡ. ಅದಕ್ಕೆ ಕಾರಣ ಏನು ಅಂತ ನಂಗೊತ್ತು. ನನ್ನ ಮಗಳ ಆಕರ್ಷಣೆ ಅಷ್ಟಿದೆ ನಿಂಗೆ ಅಂತ ಆಯಿತು. ನಿಂಗೆ ಮಕ್ಕಳು ಅಂದರೆ ಅಷ್ಟು ಇಷ್ಟ ಅಂದರೆ ಸಿದ್ಧಾಂತ್ ಹತ್ರ ಹೇಳು.
ಇತ್ತೀಚೆಗೆ 3-4 ತಿಂಗಳುಗಳಿಂದ ತಂಗಿಯನ್ನು ಗಮನಿಸಿದ ಬಳಿಕ ಇಂದು ತಂಗಿಯನ್ನು ರೇಗಿಸಿದ್ದಳು ಸಾರಿಕಾ. ಅಕ್ಕನ ಮಾತು ಕೇಳುತ್ತಲೇ ಸನಿಹಾಳ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು. ಸಿದ್ಧಾಂತ್ ಆಫೀಸ್ಗೆ ಹೋಗಿದ್ದ. ಅವಳೊಂದಿಗೆ ಬಂದಿರಲಿಲ್ಲ. ಆದ್ದರಿಂದ ಅವನಿಗೆ ಅದು ಗೊತ್ತಾಗಲಿಲ್ಲ. ಅಕ್ಕನ ಮಾತು ಅವಳಿಗೆ ಇಷ್ಟವಾಗಿರಲಿಲ್ಲ. ನಿಂಗೆ ನಾನು ನಿಮ್ಮ ಮನೆಗೆ ಬಂದು ನಿನ್ನ ಮಗಳನ್ನ ಮುದ್ಮಾಡೋದು ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟಾಗಿ ಹೇಳು. ಈ ರೀತಿಯಾಗಿ ಸುತ್ತು ಬಳಸಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ಮುನಿಸಿಕೊಂಡು ಹೇಳಿದ್ದಳು ಸನಿಹಾ. ಅಂದು ಮನೆಗೆ ಹಿಂದಿರುಗಿದ ಸನಿಹಾಗೆ ಮನಸ್ಸಲ್ಲಿ ಏನೋ ಬೇಸರ. ಯಾವಾಗಲೂ ಸಿದ್ಧಾಂತ್ ಮನೆಗೆ ಬರುವುದನ್ನೇ ಕಾಯುತ್ತಾ ಇರುತ್ತಿದ್ದಳು ಸನಿಹಾ. ಅವನು ಬಂದ ತಕ್ಷಣ ನಗುನಗುತ್ತಾ ಚಿನಕುರುಳಿಯಂತೆ ಅವನ ಹಿಂದೆ ಮುಂದೆ ಸುತ್ತುತ್ತಾ ಅವನೊಂದಿಗೆ ಹರಟುತ್ತಾ ಸಮಯ ಕಳೆಯುತ್ತಿದ್ದ ಪತ್ನಿ ಇಂದೇಕೋ ತುಂಬಾ ಬೇಸರದಲ್ಲಿದ್ದಾಳೆ ಎಂದನಿಸಿತು ಸಿದ್ಧಾಂತ್ಗೆ. ಸನಿಹಾ ಸಿದ್ಧಾಂತ್ನಲ್ಲಿ ಮಾತಾಡುವಾಗ ಅವಳ ಮಾತಿನಲ್ಲಿ ಹೆಚ್ಚಿನ ಮಾತುಗಳು ಮಗುವಿನ ಬಗ್ಗೆಯೇ ಆಗಿರುತ್ತಿತ್ತು. ಅವನೇನೋ ಪ್ರಶ್ನೆ ಕೇಳಿದ್ದಕ್ಕೂ ಇಂದು ಅವಳಿಂದ ಸಮಂಜಸವಾದ ಉತ್ತರ ಬಂದಿರಲಿಲ್ಲ. ಅವಳ ಅನ್ಯಮನಸ್ಕತೆಗೆ ಕಾರಣವೇನು? ಏನಾಗಿದೆ ಈ ಹುಡುಗಿಗೆ? ಅವನು ಯೋಚಿಸುತ್ತಿದ್ದ. ಇಂದು ಅವಳ ಮೌನ ಅವನಿಗೆ ಅಸಹನೀಯ ಎನಿಸಿ ಅವನು ಅವಳನ್ನು ಪ್ರಶ್ನಿಸಿದ್ದ. ಯಾಕ್ಸಾನು, ಇವತ್ತು ಅಕ್ಕನ್ ಮನೆಗೆ ಪಾಪು ಜೊತೆ ಆಟ ಆಡೋಕೆ ಅಂತ ಹೋಗಿಲ್ವಾ? ಪಾಪು ಬಗ್ಗೆ ಯಾವ ಸುದ್ದಿನೂ ಇಲ್ಲ. ಅವನು ಅಷ್ಟು ಕೇಳುತ್ತಲೇ ಅವಳ ಕಣ್ಣಲ್ಲಿ ನೀರು ತುಂಬಲಾರಂಭಿಸಿತ್ತು. ತಾನೇನಾದರೂ ಕೇಳಬಾರದ್ದು ಕೇಳಿದನ? ಅವನಿಗೆ ಅರ್ಥವಾಗಿರಲಿಲ್ಲ. ಅವನು ಮೃದುವಾಗಿ ಅವಳನ್ನು ತನ್ನ ಎದೆಗಾನಿಸಿಕೊಂಡು ಅವಳ ತಲೆ ಬೆನ್ನು ನೇವರಿಸತೊಡಗಿದ. ಎಷ್ಟೋ ಹೊತ್ತಿನ ಬಳಿಕ ಅವಳು ಸಮಾಧಾನಗೊಂಡಿದ್ದಳು. ಇಂದಿನ ಅವಳ ನೋವಿಗೆ ಕಾರಣವೇನೆಂದು ಅವನಿಗೆ ಅರ್ಥವಾಗಲಿಲ್ಲ. ಏನಾಯ್ತು ನನ್ನ ಸ್ವೀಟ್ ಹಾರ್ಟ್ಗೆ? ಯಾರಾದರೂ ನಿನ್ನ ಏನಾದರೂ ಅಂದ್ರಾ? ಇವತ್ತ್ಯಾಕೆ ತುಂಬ ಸಪ್ಪಗಾಗಿ ಬಿಟ್ಟಿದ್ದೀಯಾ ಎಂದು ಕೇಳಿ ಅವಳನ್ನು ಅಕ್ಕರೆಯಿಂದ ತನ್ನ ತೋಳುಗಳಲ್ಲಿ ಬಂಧಿಸಿ ಮುತ್ತಿನ ಮಳೆಗರೆಯುತ್ತಾ ವಿಚಾರಿಸಿಕೊಂಡಿದ್ದ ಸಿದ್ಧಾಂತ್. ನಂಗೆ ಯಾಕೋ ತುಂಬ ಬೇಜಾರು. ನಂದು ಪಾರ್ಟ್ ಟೈಮ್ ಲೆಕ್ಚರರ್ ಕೆಲಸ ಅಲ್ವಾ. ವಾರಕ್ಕೆ 3 ದಿನ ಮಾತ್ರ ಕಾಲೇಜ್ಗೆ ಹೋಗಬೇಕು. ಉಳಿದ ದಿನ ಎಲ್ಲ ಮನೆಯಲ್ಲಿ ಟೈಮ್ ಪಾಸ್ ಆಗ್ತಿಲ್ಲ. ಸಿದ್ಧಾಂತ್, ನೀನು ನನಗೆ ಬೇರೆ ಯಾವುದಾದ್ರೂ ಫುಲ್ ಟೈಮ್ ಕೆಲಸ ಕೊಡು ಅವನನ್ನು ಕೇಳಿದಳು ಸನಿಹಾ. ನಿಂಗೆ ಈಗಾಗಲೇ ಕೆಲಸ ಸಿಕ್ಕಿದೆಯಲ್ಲ. ಈ ಕಾಲೇಜ್ ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಾಲೇಜ್ಗೆ ಫುಲ್ ಟೈಮ್ ಲೆಕ್ಚರರ್ ಆಗಿ ಸೇರ್ಕೋ. ಆಗ ನಿಂಗೂ ಟೈಮ್ ಪಾಸ್ ಆಗುತ್ತೆ. ಅವಳಿಗೆ ಒಳ್ಳೆಯ ಸಲಹೆ ಇತ್ತ ಸಿದ್ಧಾಂತ್. ಆದರೆ ಅವನ ಆ ಸಲಹೆ ಅವಳಿಗೆ ಇಷ್ಟವಾಗಿರಲಿಲ್ಲ. ನನ್ನ ಹತ್ರ ಕೊಡೋಕೆ ಕೆಲಸನೇ ಇಲ್ಲ. ನೀನು ಸ್ಯಾಲರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಅವಳ ಮುಖದ ಅಂದವನ್ನು ತನ್ನ ಕಣ್ಣಲ್ಲಿ ಸೆರೆ ಹಿಡಿಯುತ್ತಾ ಕೇಳಿದ ಸಿದ್ಧಾಂತ್. ಸ್ಯಾಲರಿನಾ? ಅದು ನೀನು ನನಗೆ ಕೊಟ್ಟಷ್ಟು, ನಾನು ನಿನ್ನ ಹತ್ರ ತೆಗೆದುಕೊಂಡಷ್ಟು. ನನಗೆ ಬೇರೆಯವರು ಕೊಡುವ ಕೆಲಸ ಬೇಡ, ನೀನು ಕೊಡೋ ಕೆಲಸ ಬೇಕು ಎಂದು ಹೇಳುವಾಗ ಅವಳ ಮುಖದಲ್ಲಿ ಕೆಂಪು ಮೂಡಿತ್ತು. ಸನಿಹಾ ಒಗಟೊಗಟಾಗಿ ಅವನಲ್ಲಿ ಹೇಳುತ್ತಿದ್ದಳು. ಸನಿಹಾ ಇಂಡೈರೆಕ್ಟ್ ಆಗಿ ಅವನ ಬಳಿ ಕೇಳುತ್ತಿದ್ದಳು. ಆದರೆ ಅವಳೇನು ಕೇಳುತ್ತಿದ್ದಾಳೆಂದು ಸಿದ್ಧಾಂತ್ಗೆ ಅರ್ಥವಾಗಿರಲಿಲ್ಲ. ಸಾನು, ನಾನೇ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ನಿಂಗೆ ಯಾವ ಕೆಲಸ ಕೊಡಲಿ? ಹೋಗ್ಲಿ. ಸ್ಯಾಲರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯಾ ಅದಾದರೂ ಹೇಳು. ಯಾರತ್ರ ಆದರೂ ನಿಂಗೆ ಸೂಟಾಗೋ ಕೆಲಸ ಸಿಗುತ್ತಾ ಅಂತ ಕೇಳ್ತೀನಿ. ಅವನು ಅದೇ ದಾಟಿಯಲ್ಲಿ ಉತ್ತರಿಸುತ್ತಿದ್ದ. ಸಿದ್ಧಾಂತ್, ನಾನು ಹೇಳಿದ್ದು ನೀನು ಅರ್ಥನೇ ಮಾಡ್ಕೋತಾ ಇಲ್ಲ. ನನಗೆ ನೀನು ಕೊಡುವ ಕೆಲಸ ಬೇಕು. ಅದೇ ನೀನು ಕೊಡೋ ಪ್ರಮೋಷನ್ ಬೇಕು ಎಂದು ಹೇಳಿ ಅರ್ಥಗರ್ಭಿತವಾಗಿ ಅವನನ್ನೇ ನೋಡಿದಳು ಸನಿಹಾ. ಆಯಿತು, ನಾನು ಯಾರತ್ರಾದರೂ ವಿಚಾರಿಸ್ತೀನಿ. ಇನ್ನು 15 ದಿನ ಆದರೆ ನಮ್ಮ ಮದುವೆಯಾಗಿ 2 ವರ್ಷನೂ ಆಗುತ್ತೆ. ಅದು ನೆನಪಿದೆ ತಾನೇ? ಬೇಸರದಲ್ಲಿರುವ ಅವಳನ್ನು ಇನ್ನು ಕಾಡಿಸುವ ಮನಸ್ಸಾಗಲಿಲ್ಲ ಸಿದ್ಧಾಂತ್ಗೆ. ನನಗೆ ನೀನು ಕೇಳಿದ್ದೇನು ಅಂತ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಂಡ್ಯಾ? ಅದು ನೀನೇನು ಕೇಳಿದೆ ಅದನ್ನು ನಿನ್ನ ಬಾಯಲ್ಲಿ ಕೇಳುವ ಆಸೆ. ಹಾಗಾದರೆ ಒಂದು ಕೆಲಸ ಮಾಡೋಣ. ನಾನು 1 ತಿಂಗಳು ರಜಾ ಹಾಕ್ತೀನಿ. ನಾವಿಬ್ಬರು ಯಾಕೆ ಬಿಲೇಟೆಡ್ ಹನಿಮೂನ್ ಪ್ಲಾನ್ ಮಾಡ್ಕೋಬಾರ್ದು? ನನಗೇನು ಕಾಶ್ಮೀರಕ್ಕೆ ಹೋಗಬೇಕು ಅಂತ ಆಸೆ. ನನಗೆ ಎಲ್ಲಾದರೂ ಸರಿ. ನೀನು ಎಲ್ಲಿ ಕರೆದರೂ ನಾನು ಬರೋಕೆ ರೆಡಿಯಾಗಿದ್ದೀನಿ. ನನ್ನ ಬೇಜಾರು ಕಳೆಯೋ ಹಾಗೆ ಮಾಡು. ನಾಚಿಕೊಂಡು ಅವನ ಎದೆಯಲ್ಲಿ ತನ್ನ ಮುಖವನ್ನು ಮರೆಮಾಡಿಕೊಂಡಳು. ಸಾರಿಕಾ ಬಳಿ ಮುನಿಸಿಕೊಂಡು ಹೋದ ಬಳಿಕ ಸನಿಹಾ ಮತ್ತೆ 1 ವಾರವಾದರೂ ಅಕ್ಕನ ಮನೆಗೆ ಬಂದಿರಲಿಲ್ಲ. ತಾನು ತಮಾಷೆಗೆ ಹೇಳಿದ್ದನ್ನು ತಂಗಿ ಅಪಾರ್ಥ ಮಾಡಿಕೊಂಡಳ ಎಂದು ಸಾರಿಕಾ ಕಸಿವಿಸಿಕೊಂಡು ತಂಗಿಗೆ ಕರೆ ಮಾಡಿ ಕ್ಷಮೆ ಯಾಚಿಸಿದ್ದಳು. ಇಲ್ಲಕ್ಕ, ನಾನು ಅದನ್ನು ಸೀರಿಯಸ್ ಆಗೇನೂ ತಗೊಂಡಿಲ್ಲ. ನಂಗ್ಯಾಕೋ ದಿನ ಕಾಲೇಜ್ಗೆ ಹೋಗು, ಪಾಠ ಮಾಡು, ಮನೆಗೆ ಬಾ, ಅಡುಗೆ ಮಾಡು. ದಿನ ಅದೇ ಕೆಲಸ ಮಾಡಿದ್ದೇ ಮಾಡಿ ತುಂಬ ಬೋರ್ ಆಗ್ತಾ ಇತ್ತು. ನಾವಿಬ್ಬರು ಮದುವೆ ಆದಾಗಿಂದ ಎಲ್ಲೂ ಸುತ್ತಾಡೋಕೆ ಹೋಗಿರಲಿಲ್ಲ. ಈ ವೀಕೆಂಡ್ಗೆ ನಾವಿಬ್ಬರು ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವ ತಯಾರಿ ಮಾಡ್ತಾ ಇದ್ದೀನಿ.
ಹೋಗೋ ಮೊದಲೇ ಪಾಪುನ ಒಂದ್ಸಲ ನೋಡಿ ಹೋಗೋದು. ನಾಳೆ ನಿಮ್ಮ ಮನೆಗೆ ಬರ್ತೀವಿ. ತಂಗಿಯ ಮಾತು ಕೇಳುತ್ತಲೇ ಸಾರಿಕಾಗೆ ತುಂಬ ಖುಷಿಯಾಗಿ ಬಿಟ್ಟಿತ್ತು. ಅಂದರೆ ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಂಡಿದ್ದೀಯಾ ಅಂತಾಯಿತು. ಈ ಪ್ಲ್ಯಾನ್ ಯಾರ್ದು? ನಿಂದ, ಸಿದ್ಧಾಂತದ? ತಂಗಿಯನ್ನು ಪ್ರಶ್ನಿಸಿದಳು ಸಾರಿಕಾ. ಈ ಪ್ಲ್ಯಾನೆಲ್ಲ ನಂದೇ ಎಂದು ಹೇಳುವಾಗ ಸನಿಹಾಳ ಮುಖ ನಾಚಿಕೆಯಿಂದ ಆರಕ್ತವಾಗಿ ಬಿಟ್ಟಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.